ಸಬ್ಬಚ್ಚಲೆ ಪಾಠ 7ನೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಂಬುವವರೆಲ್ಲರೂ ಧನ್ಯರು. ನಂಬಿ ರಕ್ಷಣೆ ಹೊಂದಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, 7ನೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಂಬುವನು ಧನ್ಯನು. ಬನ್ನಿ, ಈ ಕಾರ್ಯಕ್ರಮವನ್ನ ನಡೆಸಿಕೊಡಲು ಬಂದಿರತಕ್ಕಂಥ ಹಿರಿಕರುಗಳನ್ನ ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸ್ಮರಣವಾಕ್ಯ ಯೋಹಾನ 20:29 ನಾವು ನೋಡ್ತೀವಿ. ಅದರಲ್ಲಿ ತೋಮನ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಗೂ ತೋಮನಿಗೂ ಇರ್ತಕ್ಕಂಥ ಸಂಭಾಷಣೆ. ಕೋಇನ್ಸಿಡೆಂಟ್ಲಿ ವಿ ಆರ್ ಇನ್ ಚೆನ್ನೈ. ಸೇಂಟ್ ಥಾಮಸ್ ಮೌಂಟ್ ಇಸ್ ಜಸ್ಟ್ ನಿಯರ್ ಬೈ. ಅಲ್ಲಿ ತೋಮನ ಒಂದು ಕಾಲು ಬೆರಳಿನ ಒಂದು ಮೂಳೆಯ ತುಂಡು ಮತ್ತು ಕೈ ಬೆರಳಿನ ಒಂದು ತುಂಡು ಇದೆ ಅಂತ ಹೇಳ್ತಾರೆ ರೆಲಿಕ್ ಆಗಿ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ಕು. ಯೋಹಾನ 20:29. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ವಿಭಿನ್ನವಾಗಿರ್ತಕ್ಕಂಥ ಜನರು, ವಿಭಿನ್ನವಾಗಿರ್ತಕ್ಕಂಥ ಹಿನ್ನೆಲೆ, ವಿಭಿನ್ನವಾಗಿರ್ತಕ್ಕಂಥ ನಂಬಿಕೆಗಳಿಂದ, ಅನುಭವಗಳಿಂದ ಯೇಸು ಸ್ವಾಮಿಯನ್ನು ವರ್ಣನೆ ಮಾಡ್ತಾರೆ. ಹೇಳಿ ಪಾಸ್ಟರ್ ಪ್ರಸನ್ನಕುಮಾರ್, ಯಾವ್ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ? ಸ್ನಾನಿಕರಾದ ಯೋಹಾನನು ಹೇಳ್ತಕ್ಕಂಥದ್ದು, ಅಗೋ ಯಜ್ಞಕ್ಕೆ ಒಯ್ಯಲ್ಪಟ್ಟ ಕುರಿಮರಿ ಎಂಬುದಾಗಿ. ಯೋಹಾನ 1:36. ಯೋಹಾನ 1:41 ಆಂದ್ರೇಯನು ಪೇತ್ರನಿಗೆ ಹೇಳ್ತಕ್ಕಂಥ ಮಾತು, ನಾವು ಮೆಸ್ಸಿಯನನ್ನು ಕಂಡುಕೊಂಡಿದ್ದೇವೆ. ಯೋಹಾನ 1:49 ನತಾನಿಯೇಲನು ಹೇಳ್ತಕ್ಕಂಥದ್ದು, ರಬ್ಬಿ ಅಂದರೆ ಗುರುವೇ, ನೀನು ದೇವಕುಮಾರನು, ನೀನು ಇಸ್ರಾಯೇಲ ರಾಜನು ಎಂಬುದಾಗಿ. ಯೋಹಾನ 4:29 ಆ ಸಮಾರ್ಯದ ಸ್ತ್ರೀ ಹೇಳ್ತಕ್ಕಂಥ ಮಾತು, ನೀನು ಕ್ರೈಸ್ತನಾಗಲು ಯೋಗ್ಯನು ಎಂಬುದಾಗಿ. ಮುಂದೆ ನಾವು ಯೋಹಾನ 4:42 ನೋಡ್ತೇವೆ. ಸಮಾರ್ಯದವರು ಹೇಳ್ತಕ್ಕಂಥದ್ದು, ಇನ್ನು ಮೇಲೆ ನೀನು ಹೇಳಿದ ಮಾತ್ರಕ್ಕೆ ನಾವು ನಂಬುವುದಿಲ್ಲ, ನಾವು ಕಣ್ಣಾರೆ ಕಂಡಿದ್ದೇವೆ, ಆ ರಕ್ಷಕನನ್ನು ನೋಡಿದ್ದೇವೆ ಎಂಬುದಾಗಿ ನಂಬಿಕೊಳ್ಳುತ್ತೇವೆ. ಪೇತ್ರನು ಹೇಳ್ತಕ್ಕಂಥದ್ದು, ಕರ್ತನೇ, ನಾವು ಎಲ್ಲಿ ಹೋಗೋಣ, ಯಾರ ಮಾತನ್ನು ಕೇಳೋಣ, ನೀನೇ ನಿತ್ಯ ಜೀವ ನಮಗೆ ಎಂಬುದಾಗಿ. ಮಾತ್ರ ಹೇಳ್ತಕ್ಕಂಥದ್ದು, ನಾನು ಕ್ರಿಸ್ತನನ್ನು ನಂಬುತ್ತೇನೆ, ಆತನು ದೇವರ ಕುಮಾರನು, ಆತನು ಈ ಲೋಕಕ್ಕೆ ಬರ್ತಕ್ಕಂಥವನು ಎಂಬುದಾಗಿ. ಆ ಕುರುಡನು ಹೇಳ್ತಾನೆ, ನಾನು ಕುರುಡನಾಗಿದ್ದೆ, ಆದರೆ ಈಗ ನನಗೆ ಕಣ್ಣುಗಳು ಕಾಣುತ್ತವೆ ಎಂಬುದಾಗಿ. ಪಿಲಾತನು ಜನರಿಗೆ ಕ್ರಿಸ್ತನನ್ನ ಪರಿಚಯ ಮಾಡಿ ಹೇಳ್ಕೊಡ್ತಾನೆ, ಈಗೋ ನಿಮ್ಮ ಅರಸನು ನಿಮ್ಮ ಮುಂದೆ ಇದ್ದಾನೆ ಎಂಬುದಾಗಿ. ಅದೇ ಪಿಲಾತನು ಹೇಳ್ತಾನೆ ಕೊನೆಯಲ್ಲಿ, ನಾನು ಅವನಲ್ಲಿ ಯಾವ ತಪ್ಪನ್ನು ಸಹ ಕಾಣಲಿಲ್ಲ ಎಂಬುದಾಗಿ. ಆದರೆ ತೋಮನು ಯೋಹಾನ 20:28 ಹೇಳುವ ಹಾಗೆ, ಆತನಿಗೆ ಕ್ರಿಸ್ತನನ್ನ ನೋಡಿದಾಗ, ಆತನನ್ನು ಮುಟ್ಟಿ ತಿಳಿದುಕೊಂಡಾಗ ಆತನಿಗೆ ಅರ್ಥ ಆಗ್ತದೆ, ನನ್ನ ದೇವರೇ, ನನ್ನ ಕರ್ತನೆ, ನಾನು ತಪ್ಪು ಮಾಡಿದ್ದೇನೆ, ನಿಮ್ಮನ್ನ ಸಂದೇಹಪಟ್ಟು ಎಂಬುದಾಗಿ. ಇಷ್ಟೊಂದು ಜನ ವಿವಿಧವಾದಂಥ ಸಾಕ್ಷಿಯನ್ನ ಯೇಸು ಸ್ವಾಮಿಯ ಬಗ್ಗೆ ಕೊಡ್ತಾರೆ ಎಂಬುದನ್ನು ನಾವು ನೋಡ್ತೇವೆ. ಭಾನುವಾರದ ಪಾಠಕ್ಕೆ ನಾವು ಬರೋಣ. ಪಾಸ್ಟರ್ ರಾಜದಾಸ್, ಇಲ್ಲಿ ಅಬ್ರಾಮನ ಒಂದು ವಿಷಯವಾಗಿ ಸಂಬಂಧಪಡಿಸಿ ಮಾತನಾಡ್ತಕ್ಕಂಥದ್ದು ಬಗ್ಗೆ ಬರೆಯಲ್ಪಟ್ಟಿದೆ, ವಿವರಿಸಿ ದಯವಿಟ್ಟು. ಸ್ವಾಮಿಯನ್ನು ಪ್ರಶ್ನಿಸುವಾಗ ಸ್ವಾಮಿ ಭಾಳ ನೇರವಾಗಿ ಹೇಳ್ತಾನೆ. 8ನೇ ಅಧ್ಯಾಯ 56ನೇ ವಚನದಲ್ಲಿ, ನಿಮ್ಮ ಮೂಲ ಪುರುಷನಾದ ಅಬ್ರಾಮನು ನನ್ನ ದಿನವನ್ನು ತಾನು ನೋಡುವನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂತ ಹೇಳ. ಸೊ ಯಾರನ್ನು ಉಲ್ಲೇಖಿಸ್ತಿದ್ದಾನೆ? ಅಬ್ರಾಮನನ್ನು ಕನೆಕ್ಟ್ ಮಾಡುವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನೇ ಇವನು ಅಬ್ರಾಮನ ಬಗ್ಗೆ ಮಾತಾಡ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾನು ಅಬ್ರಾಮನಿಂದ ಮೊದಲೇ ಇದ್ದವನು ಅಂತ ಹೇಳಿದಾಗ ಅವ್ರಿಗೆ ನಂಬಲಿಕ್ಕಾಗಲಿಲ್ಲ. ಇವನು ಏನು ಮಾಡ್ತಿದ್ದಾನೆ, ಇವನು ದೈವದ್ರೋಹ ಮಾಡ್ತಿದ್ದಾನೆ, ಇವನಿಗೆ ಹೆಚ್ಚು ಏನಾಗಿಲ್ಲ, ಇವನಿಗೆ ಇನ್ನೂ 50 ವರ್ಷನೇ ಆಗಿಲ್ಲ, ಅಬ್ರಾಮನ್ಗಿಂತ ಮೊದಲೇ ಇದ್ದೀನಿ ಅಂತ ಹೇಳ್ತೇನೆ. ಆತನ ಕೊಲ್ಲಿಕ್ಕೆ ಕಲ್ಲಿಸಿತಾರಂತೆ, ಎಸಿಬೇಕಂತ ಯೋಚನೆ ಮಾಡ್ತಾರಂತೆ. ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಅದಕ್ಕೇನೆ ಇವನು ಮನುಷ್ಯ ಕುಮಾರ ಅಲ್ಲ. ಹೇಗಪ್ಪ ಇವನಿಗೆ ಇನ್ನೂ ಇಷ್ಟು ಸಣ್ಣ ವಯಸ್ಸಲ್ಲೇ ನಾನು ಅಬ್ರಾಹ್ಮ ಮೊದಲೇ ಇದ್ದೆ ಅಂದರೆ ಇದು ಹೆಂಗೆ? ನಮ್ಮ ಅಬ್ರಾಹ್ಮ ಮೂಲ ಪಿತ,
ನಮ್ಮ ಇಸ್ರೇಲ್ ಜನರಿಗೆ ಅವನೇ ಮೂಲಪಿತ. ಹೇಗೆ ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧಿ ನಮ್ಮ ರಾಷ್ಟ್ರಪಿತ ಅಂತ ಹೇಳ್ತಾರೆ, ಹಾಗೆ ಯಹೂದ್ಯರಿಗೆ ಮೂಲಪಿತ ಯಾರು? ಅಬ್ರಹಾಮ್. ಅವ್ರು ನಂಬಿದ್ರು. ಅವನಿಗಿಂತ ಮೊದಲು ನಾನಿದ್ದೆ ಅಂತ ಹೇಳಿದ್ರೆ ಇವು ನಿಜವಾಗ್ಲೂ ಸುಳ್ಳು ಸತ್ಯ ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾನೆ ಅಂತೇಳಿ ನಂಬಲಿಕ್ಕೆ ಭಾಳ ಕಷ್ಟಪಟ್ಟರು. ಆದರೆ ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಅಬ್ರಹಾಮ ನನ್ನ ಬಗ್ಗೆ ಹೇಳದ್ನ ಇಲ್ಲೋ ಎಂಬುದಾಗಿ ನೀವು ನೋಡಿ ಅದು ನಿಮ್ಮ ಸತ್ಯದ ತಿರುಗಿಸ್ರಿ ಅಂತ ಹೇಳಿ 12ನೇ ಅಧ್ಯಾಯದಲ್ಲಿ ಓದ್ತೇವೆ. ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಈ ವಾಗ್ದಾನ ಯಾರು ಕೊಡಲ್ಪಟ್ಟಿತು? ದೇವರು ಅಬ್ರಾಹ್ಮನಿಗೆ ಕೊಡಲ್ಪಟ್ಟಂತ ವಾಶ್. ನಿನ್ನ ಮೂಲಕ ಅಂತ ಹೇಳಿದ್ರೆ ಅಬ್ರಾಹ್ಮನ ಮೂಲಕ ಅಲ್ಲ, ಆತನ ಸಂತತಿ ಅಂತ ಯೇಸು ಬರ್ತಾನೆ. ಈತನ ಮುಖಾಂತರ ಇಡೀ ಲೋಕಕ್ಕೆ ಏನಾಗುತ್ತೆ? ಆಶೀರ್ವಾದ ಆಗುತ್ತೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದ ಪ್ರಯುಕ್ತವಾಗಿ ಎಲ್ರಿಗೂ ರಕ್ಷಣೆಯ ಹಾದಿ ಸಿಕ್ತು. ಅಬ್ರಾಹ್ಮನಿಂದ ಅಲ್ಲ, ಅಬ್ರಾಹ್ಮನ ಸಂತತಿ ಅಂತ ಯೇಸು ಸ್ವಾಮಿ ಅಬ್ರಾಹ್ಮನಿಂದ ಬಂದದ್ದು. ಅಬ್ರಾಹ್ಮ ಮತ್ತು ದಾವಿದ ರಾಜ ಬರ್ತಾನೆ ಎಂಬುದಾಗಿ 18ನೇ ಅಧ್ಯಾಯದಲ್ಲಿ ಮತ್ತೆ ಸ್ವಾಮಿ ಹೇಳ್ತಾನೆ. ಅದೇ ಪುಸ್ತಕ ಆದಿಕಾಂಡ 18ನೇ ಅಧ್ಯಾಯ 16ರಿಂದ ಓದ್ತೇವೆ. ನಾನು ಆಕೆಯನ್ನು ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು, ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಾಹ್ಮನು ಅಡ್ಡಬಿದ್ದು ನಕ್ಕು, 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದೊಳಾದ ಸಾರು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ, ಇಸ್ಮಾಯೇಲನಿದ್ದಾನಲ್ಲ ಅವನೇ ನಿನ್ನ ದಯ ಹೊಂದಿ ಬಾಳಲಿ ಅನ್ನಲು ದೇವರು, ಆಗಲ್ಲ, ನಿನ್ನ ಪತ್ನಿಯಾದ ಸಾರಾಳಲ್ಲಿ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು, ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯಲ್ಲಿಯೂ ಶಾಶ್ವತವಾಗಿರಬೇಕು. ಅಬ್ರಾಹ್ಮನ್ ಸಂತತಿಯಲ್ಲೇನೆ ಯೇಸು ಸ್ವಾಮಿ ಜನಿಸಿದ. ಆ ಪ್ರಯುಕ್ತವಾಗಿ ಈತನ ಮುಖಾಂತರ ಇಡೀ ಲೋಕಕ್ಕೆ ಆಶೀರ್ವಾದ ನಿಧಿ ಆಗುತ್ತಾನೆ ಅಂತ ಯೇಸು ಸ್ವಾಮಿ ಖಂಡಿತವಾಗಿ ಆಶೀರ್ವಾದ ನಿಧಿ ಎಂಬುದಾಗಿ ಅನೇಕ ವಚನ 26ನೇ ಅಧ್ಯಾಯದಲ್ಲಿ ಓದ್ತೇವೆ. ಮತ್ತಾಯ 1ನೇ ಅಧ್ಯಾಯ 1ನೇ ವಚನದಲ್ಲೂ ಆ ಯೇಸು ಸ್ವಾಮಿ ಜನಿಸಿದ್ದು ಅಬ್ರಾಹ್ಮನ ಸಂತತಿ ಅಂತೇಳಿ ಆ ವಂಶಾವಳಿಯಲ್ಲಿ ಮೊದಲನೇದಾಗಿ ವಚನ ಕಾಣ್ತೀವಿ ನೋಡಿ. ಮತ್ತಾಯ 1ನೇ ಅಧ್ಯಾಯ 1ನೇ ವಚನದಲ್ಲೇ ಅಬ್ರಾಹ್ಮನ ಹೆಸರು ಬರುತ್ತೆ. ಇದನ್ನು ಜನ ಅರ್ಥ ಮಾಡ್ಕೊಳ್ಳಲ್ಲ. ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವಿದನ ವಂಶದವನು, ದಾವಿದನು ಅಬ್ರಾಹ್ಮನ ವಂಶದವನು. ಸೊ ಯೇಸು ಸ್ವಾಮಿ ಅಬ್ರಾಹ್ಮನ ಸಂತತಿ, ದಾವಿದನ ಸಂತತಿ ಬಂದನು, ಇಡೀ ಲೋಕಕ್ಕೆ ಆಶೀರ್ವಾದ ನಿಧಿಯಾದನು ಎಂಬುದಾಗಿ ಅದರಲ್ಲಿ ಎರಡನೇ ಸಂಶಯದ ಪ್ರಶ್ನೆನೇ ಇಲ್ಲ. ಇದನ್ನು ನಾವು ಅಂಗೀಕರಿಸ್ಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಆತನ ಮುಖಾಂತರನೇ ಈ ಲೋಕಕ್ಕೆ ಎಲ್ಲರಿಗೂ ಆಶೀರ್ವಾದ ಉಂಟಾಗಿ. ಏನು ಆಶೀರ್ವಾದ? ರಕ್ಷಣೆ, ನಿತ್ಯ ಜೀವ ಬರಬೇಕಂತ ರಕ್ಷಣೆ ಯಾವ ಹೆಸರಿನಿಂದ ಇಲ್ಲ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಸಾಲ್ವೇಷನ್ ಈಸ್ ಓನ್ಲಿ ಥ್ರೂ ಜೀಸಸ್ ಕ್ರೈಸ್ಟ್. ಎಲ್ಲ ಮಾನವರಿಗೆ, ಭೂಲೋಕದ ಎಲ್ಲರಿಗೂ ಇದು ಸುಸಂದೇಶವಾಗಿದೆ. ಅದನ್ನು ಅಬ್ರಾಹ್ಮನ ಕಾಲದಲ್ಲೇ ಸ್ವಾಮಿ ಹೇಳಿದ, ನಿನ್ನ ಮುಖಾಂತರ ಲೋಕಕ್ಕೆ ಆಶೀರ್ವಾದ ಉಂಟಾಗುತ್ತೆ, ನಿನ್ನ ಸಂತತಿಯಿಂದಲೇ ಭೂಲೋಕ ಹರ್ಷಗೊಳ್ಳುತ್ತೆ ಎಂಬುದಾಗಿ. ಅದನ್ನು ಈ ದಿನವನ್ನು ಕಾಣಬೇಕೆಂಬುದಾಗಿ ಬಯಸಿದ್ರು. ಆದರೆ ಅವರು ಕಾಣಲಿಲ್ಲ. ಆದರೆ ದರ್ಶನದಲ್ಲಿ ಕಂಡು ಅಬ್ರಾಹ್ಮ ಹರ್ಷಿಸ್ತಾ ಎಂಬುದಾಗಿ ದೇವರ ವಾಕ್ಯ. ಎಲೆನ್ ವೈಟ್ ಅವರು ಪ್ಯಾಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಪುಸ್ತಕ ಪುಟ 154ರಲ್ಲಿ ಇಸಾಕನ ಬದಲು ಆ ಒಂದು ಬಲಿಗೆ ಅರ್ಪಿಸಿದಂಥ ಕುರಿಯು ಯೇಸು ಸ್ವಾಮಿಯನ್ನು ಸೂಚಿಸ್ತಕ್ಕಂಥ ಒಂದು ಕುರಿಯಾಗಿದೆ ಅಂತಕ್ಕಂಥದನ್ನ ವರ್ಣನೆಯನ್ನು, ಯೇಸು ಸ್ವಾಮಿಯ ವರ್ಣನೆಯನ್ನು ಅಲ್ಲೇ ಮಾಡಿದ್ದಾರೆ ಅಂತಕ್ಕಂಥ ಅಂಶವನ್ನು ನಾವು ನೋಡಬೇಕಾಗಿದೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ಯೋಹಾನನ ಸುವಾರ್ತೆಯಿಂದ ಅದ್ಭುತವಾಗಿರ್ತಕ್ಕಂಥ ಪಾಠಗಳನ್ನು ಕಲಿತಾ ಇದ್ದೇವೆ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ಈ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸತ್ಯವೇದಗಳನ್ನು ತೆರೆದಿದ್ದೀರಾ, ವಾಕ್ಯವನ್ನು ಕೇಳ್ತಾ ಇದ್ದೀರಾ ಎಂಬತಕ್ಕಂಥ ನಂಬಿಕೆಯ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ, ಪಾಸ್ಟರ್ ಪ್ರಸನ್ನ ಕುಮಾರ್ ಅವರೇ, ಮರಿಯಳ ಒಂದು ಸಾಕ್ಷಿ ಇದು. ಎಷ್ಟೋ ಜನರು ವಿಭಿನ್ನವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಸಾಕ್ಷಿ ದೊಡ್ಡದು, ಈ ಸಾಕ್ಷಿ ಕಡಿಮೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೂ ಮರಿಯಳ ಸಾಕ್ಷಿ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಂತೀರಾ? ಖಂಡಿತ. ಯಾಕಂದ್ರೆ ಇಲ್ಲಿ ಮರಿಯಳು ಮೊದಲನೇದಾಗಿ ಒಬ್ಬ ಪಾಪಿ ಎಂಬುದಾಗಿ ತನ್ನನ್ನು ಒಪ್ಕೊಂಡಿದ್ಲು. ಎಸ್, ತಾನು ಮಾಡತಕ್ಕಂಥ ಘೋರವಾದ ಪಾಪಕ್ಕೆ ಏನು ಮಾಡಿದರೂ ಸಾಲೋದಿಲ್ಲ. ಎಸ್, ಯೇಸು ಕ್ರಿಸ್ತನು ಪಸ್ಕ ಹಬ್ಬವು ಇನ್ನೂ 6 ದಿವಸ ಇರುವಾಗ ಮಾರ್ತಾ, ಮರಿಯಳು ಮತ್ತು ಲಾಜರನು ಈ ಮನೆಗೆ ಹೋಗ್ತಾರೆ.
ಸಿಮಿಯೋನನು, ಆ ಒಂದು ಕುಷ್ಠರೋಗಿ ಆದಂಥ ಸಿಮಿಯೋನನು ಇಲ್ಲಿ ಒಂದು ಔತಣವನ್ನು ಸಿದ್ಧ ಮಾಡ್ತಾನೆ. ಮಾರ್ತಳು ಅಡುಗೆ ಮಾಡೋದ್ರಲ್ಲಿ, ಲಾಜರನು ಸಹ ಅಲ್ಲಿ ಕುಳಿತಿದ್ನು. ಯಾಕೆಂದರೆ ಲಾಜರನ್ ಏನಾಗಿದ್ದ? ಮರಣದಿಂದ ಎಬ್ಬಿಸಲ್ಪಟ್ಟಂಥ ಲಾಜರನಲ್ಲಿ ಕುಳಿತಿದ್ದ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಕುಳಿತಿರುವಾಗ ಮರಿಯಳು ತಾನು ಬಹಳ ಬೆಲೆ ಬಾಳುವ ಅಚ್ಚ ಜಟಮಾಂಸ ತೈಲವನ್ನು ಒಂದು ಸೇರಿನಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ತೊಳಿತಾ ಇದ್ದಾಳೆ. ಅನೇಕ ಲೇಖಕರು ಹೇಳ್ತಾರೆ, ಆ ತಲೆ ಕೂದಲನ್ನ ತೊಳೆಯುವಾಗ ತೈಲ ಮಾತ್ರವಲ್ಲ, ತನ್ನ ಕಣ್ಣುಗಳಲ್ಲಿ ಬರ್ತಕ್ಕಂಥ ನೀರು ಹರಿತಾ ಇತ್ತು. ಅಷ್ಟು ದುಃಖವನ್ನ ಆಕೆ ವ್ಯಕ್ತಪಡಿಸ್ತಾ ಇದ್ಲು. ಅದರಿಂದ ಪಾದಗಳನ್ನ ತೊಳಿತಾ ಇದ್ಲು. ನಾನು ಒಂದು ಕಡೆ ಓದಿದ್ದೀನಿ, ಅದರಲ್ಲಿ ಇರ್ತಕ್ಕಂಥ ಸುಗಂಧ ದ್ರವ್ಯ ಒಂದು ಕಡೆ ಇರಲಿ, ಆ ಆಲೂಗಲ್ಲಿನ ಸಂಪುಟ ಅದನ್ನ ಉಪಯೋಗಿಸಿರ್ತಕ್ಕಂಥ ಆ ಒಂದು ಜಾರ್ ಕೂಡ ತುಂಬಾ ಕಾಸ್ಟ್ಲಿ ಆಗಿತ್ತಂತೆ. ಖಂಡಿತವಾಗಿ. ಒಂದು ವೇಳೆ ಆಕೆ ಖರೀದಿ ಮಾಡ್ಲಿಕ್ಕೆ ಹೋದಾಗ ನನಗೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ತೈಲವನ್ನ ಕೊಡಿ ಎಂಬುದಾಗಿ ಕೇಳಿ, ಕ್ವಾಲಿಟಿ ಕೊಡಿ. ಎಸ್, ಅವರು ನಮ್ಮ ಕೈಲಿ ಆಗ್ತದಮ್ಮ, ಇದಕ್ಕೆ ಜಾಸ್ತಿ ಆಗ್ತದ, ಇಲ್ಲ ಎಷ್ಟಾಗದೋ ಪರವಾಗಿಲ್ಲ ಕೊಡಿ, ಯಾಕೆಂದ್ರೆ ಇದನ್ನ ನಾನು ಶ್ರೇಷ್ಠವಾದ ವ್ಯಕ್ತಿಗೆ ಆಗ್ತಾ ಇದ್ದೇನೆ, ಅದು ಶ್ರೇಷ್ಠವಾದದ್ದು ನನಗೆ ಬೇಕು ಎಂಬುದಾಗಿ. ಹಾಗೆ ಆಕೆ ಶ್ರೇಷ್ಠವಾದದ್ದನ್ನ ಹೆಚ್ಚು ಕಡಿಮೆ 1 ತಿಂಗಳಷ್ಟು ಸಂಬಳ. ಈಗ ಅದನ್ನ ಯಾರು ಗಮನಿಸ್ತಾರೋ ಇಲ್ವೋ, ಆದ್ರೆ ಯೋಹಾನ್ ಗಮನಿಸ್ತಾನೆ. ಬರಹಗಾರ ಯೋಹಾನ್ ಹೇಳ್ತಾನೆ 3ನೇ ವಚನದಲ್ಲಿ, ಇದರ ಸುವಾಸನೆ ಆ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ತೈಲವನ್ನು ತನ್ನ ಕೂದಲಿನಿಂದ ಮಾಡಿದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತಂತ ಆ ಪರಿಮಳ. ಇದನ್ನು ನೋಡಿ ಒಬ್ಬ ಶಿಷ್ಯ, ಅಂದ್ರೆ ಯೂದನು, ಆತಕ್ಕೆ ಬೇಕಿತ್ತು ಇಷ್ಟು, ಏನೋ ಒಂದು ಸಾಧಾರಣವಾದ ತರ್ಬೋದಾಗಿತ್ತಲ್ಲ. ಇಲ್ಲ ಇಲ್ಲ, ಯೇಸು ಸ್ವಾಮಿ ನಡುವೆ ಮಾತ್ರ ಅಲ್ಲ, ಈ ತರ ಎಲ್ಲಾ ಕಡೆ ಒಬ್ಬೊಬ್ಬ ಇರ್ತಾನೆ. ಹೇಳಿ. ಸೊ ಇದನ್ನ ಆತನದು ಮಾಡ್ತಾ ಇರುವಾಗ ಯೋಹಾನ ಅವನ ಬಗ್ಗೆ ಏನ್ ಹೇಳ್ತಾನೆ ಅಂದ್ರೆ, ಒಂದು ವಚನ ಓದೋಣ. ಅವನು ಹೇಳ್ತಾನೆ 6ನೇ ವಚನದಲ್ಲಿ, ಅವನು ಬಡವರಿಗೋಸ್ಕರ ಚಿಂತಿಸಿದನು ಹೇಳಲಿಲ್ಲ, ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತೆಗೆದುಕೊಳ್ಳುವನಾಗಿದ್ದರಿಂದಲೇ ಹೇಳಿದನು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಆಕೆಯನ್ನು ಬಿಡು, ಆಕೆಯ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬಡವರು ನಿನ್ ಸಂಗಡ ಯಾವಾಗ್ಲೂ ಇರ್ತಾರೆ, ಆದ್ರೆ ನಾನು ಯಾವಾಗ್ಲೂ ಇರೋದಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ನಾನು ನಿಮ್ಮಿಂದ ಹೋಗ್ತಾ ಇದ್ದೇನೆ ಎಂಬುದಾಗಿ. ಇಲ್ಲಿ ನೋಡ್ಬೇಕು, ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿಗೆ ಜನರ ಮನಸ್ಸು ಗೊತ್ತಿತ್ತು, ಮರಿಯಳ ಮನಸ್ಸು ಗೊತ್ತಿತ್ತು, ಯೂದನ ಮನಸ್ಸು ಗೊತ್ತಿತ್ತು. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಸಹ ಯಾವ ಕಾರಣಕ್ಕೋಸ್ಕರ ಇದನ್ನ ಕೇಳ್ತಾ ಇದ್ದಾರೆ ಎಂಬುದಾಗಿ. ಈ ಒಂದು ಸುವಾಸನೆ ಎಂಬತಕ್ಕಂಥದ್ದು ಲ್ಯಾವಿಶ್ ಎಂಬುದಾಗಿ ಕೆಲವರು ಯೂಸ್ ಮಾಡ್ತಾರೆ, ಅಂದ್ರೆ ಅದು ಬಹಳ ವ್ಯರ್ಥವಾದಂಥ ಖರ್ಚು ಎಂಬುದಾಗಿ. ಆದರೆ ಆಕೆಯು ಮಾಡ್ತಕ್ಕಂಥದ್ದು ಶ್ರೇಷ್ಠವಾದದ್ದು ಎಂಬುದಾಗಿ ಯೇಸು ಸ್ವಾಮಿ ಮಾತ್ರ ಗೊತ್ತಿತ್ತು. ಯಾಕೆಂದ್ರೆ ಸ್ವಾಮಿ ಹೇಳ್ತಕ್ಕಂಥದ್ದು, ಈಕೆ ಏನ್ ಮಾಡ್ತಾ ಇದ್ದಾಳೆ? ನನ್ನ ದೇಹವನ್ನ ಸಿದ್ಧ ಮಾಡ್ತಾ ಇದ್ದಾಳೆ ಎಂಬುದಾಗಿ. ಶ್ರೀಮತಿ ವೈಟಮ್ನವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅಪಾನ್ ದ ಡೆಡ್ ಬಾಡಿ ಆಫ್ ದ ಸೇವಿಯರ್ ಶಿ ಪೋರ್ಡ್ ಅಪಾನ್ ಇಸ್ ಲಿವಿಂಗ್ ಫಾರ್ಮ್. ಬದುಕಿರುವಾಗಲೇ ಆಕೆಯು ಸುವಾಸನೆ ಉಳ್ಳಂತ ಸುಗಂಧ ತೈಲವನ್ನ ಹಚ್ತಾ ಇದ್ದು. ಇನ್ನೊಬ್ರು ಒಂದು ಲೇಖಕರು ಹೇಳಿದ್ದಾರೆ, ಪ್ರಿಪರೇಷನ್ ಫಾರ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಮರಿಯಳು ಶುರು ಮಾಡಿದ್ದು ಆ ಸಿದ್ಧತೆ. ಮುಂದೆ ಹೋಗೋಣ. ಪಾಸ್ಟರ್ ರಾಜದಾಸ್, ಪಿಲಾತನ ಒಂದು ಪರಿಚಯ, ಒಂದು ಕಿರು ಪರಿಚಯನ ಮಾಡಿಕೊಡಿ. ನಾವು ನೋಡ್ತೇವೆ, ಸ್ವಾಮಿನ ಪಿಲಾತನ ಬಳಿಗೆ ಕರ್ಕೊಂಡು ಹೋಗ್ತಾರೆ ಏನು ವಿಚಾರಣೆ ಮಾಡಲಿಕ್ಕೋಸ್ಕರ. ಪಿಲಾತನು ಸರಿಯಾದ ನ್ಯಾಯ ತೀರ್ಪು ಕೊಡ್ತಾನೆ ಅಂತ ಹೇಳಿ ಅವ್ರಿಗೆ ನಂಬಿಕೆ ಇತ್ತು. ಇವ ಅನ್ಯನಾಗಿದ್ದಾನೆ, ಹೇಗಿದ್ರು ನಮ್ಮ ವೈರಿ ಅವನ ವೈರಿ ಆಗಿರ್ತಾನೆ, ನಮ್ಮ ಹರ್ಷ ಅಂತ ಹೇಳಿದ್ರೆ ಅವನ ಕೋಪ ಬಂದು ಇವನು ವಿರುದ್ಧವಾಗಿ ಸಾಕ್ಷಿ ಕೊಡ್ತಾನೆ ಅಂತ ತಿಳ್ಕೊಂಡಿದ್ರು. ಆದರೆ ದೇವ್ರ ವಾಕ್ಯ ಹೇಳುತ್ತೆ 18ನೇ ಅಧ್ಯಾಯ 38ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಪಿಲಾತ್ ಹೇಳ್ತಾನೆ, ಇದನ್ನು ಹೇಳಿ ಪಿಲಾತನ್ ತಿರುಗಿ ಯಹೂದ್ಯರ ಬಳಿಗೆ ಹೊರಕ್ಕೆ ಬಂದು, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಅಂತ, ಈಸ್ ಇನ್ನೋಸೆಂಟ್ ಅಂತ ಹೇಳ್ತಾನೆ. ಆ ಸಾಕ್ಷಿ ಕೇಳಿ ಇವ್ರಿಗೆ ನಂಬಲಿಕ್ಕಾಗಲಿಲ್ಲ. ಹೆಂಗಪ್ಪ ಇವನು ನಿರಪರಾಧಿ ಅಂತ ಹೇಳ್ತಾನೆ, ಇವನು ಅಪರಾಧಿ ಅಂತ ಹೇಳ್ತಾನೆ, ದೈವದ್ರೋಹ ಮಾಡಿದಾನೆ ಅಂತ ನಾವು ಹೇಳಿದ್ದೀವಿ, ಇವನು ಶಿಕ್ಷೆಗೆ ಹರ್ರನು ಅಂತ ನಾವು ಹೇಳ್ತಾ ಇದ್ವಿ, ಇವನು ಅಲ್ವೇ ಅಲ್ಲ ಅಂತ ಹೇಳ್ತಾನಲ್ಲ ಅಂತೇಳಿ ಈ ಸಾಕ್ಷಿಗೆ ಅವರು ಭಾಳ ಹೆದರ್ತಾರೆ. ಬೇರೆ ಸಾಧಾರಣ ಜನರು ಸಾಕ್ಷಿ ಕೊಟ್ಟರೆ ಅವ್ರಿಗೇನು ಅಷ್ಟು ಪರಿಗಣಿಸ್ತಿರಲಿಲ್ಲ. ಆದರೆ ಪಿಲಾತ ಹೇಳಿದ್ಮೇಲೆ ಅದು ಒಂದು ದೊಡ್ಡ ಪ್ರಭಾವ ಬೀರುತ್ತೆ. ಅವ್ರು ತಿಳ್ಕೊಂಡ್ರು ಇವನು ನಿರಪರಾಧಿ ಅಂತ ಹೇಳಿದ್ಮೇಲೆ ಬಿಡುಗಡೆ ಆಗ್ಬಿಡುತ್ತೆ,
ಇವನ್ ಶಿಕ್ಷಿಸ್ಲಿಕ್ಕಾಗಲ್ಲ ಅಂತ ಭಯ ಪಟ್ಟಿದ್ರು. ಆದರೆ ಒಂದು ಪದ್ಧತಿ ಇತ್ತಲ್ಲ, ಆ ಪದ್ಧತಿ ಅಂದರೆ ಹಬ್ಬದಲ್ಲಿ, ಪಸ್ಕ ಹಬ್ಬದಲ್ಲಿ ಒಬ್ಬರನ್ನ ಬಿಡುಗಡೆ ಮಾಡೋದು. ಈಗಲೂ ನಮ್ಮ ರಾಜ್ಯೋತ್ಸವದಲ್ಲಿ ರಾಜ್ಯಪಾಲರಿಗೆ ಒಂದು ಹಕ್ಕಿದೆ, ಏನು ಕೈದಿಗಳಲ್ಲಿ ಒಬ್ಬರನ್ನ ಬಿಡುಗಡೆ ಮಾಡೋದು. ಅದೇ ಪದ್ಧತಿ ಆಗಲೂ ಇತ್ತು. ಪ್ರಾಬ್ಲಿ ಇಟ್ ಕೇಮ್ ಫ್ರಮ್ ಬೈಬಲ್ ಅಲ್ವೇ? ಎಲ್ಲ ಸತ್ಯವೇದಕ್ಕೆ ಮೂಲ, ಇನ್ಯಾವುದೂ ಇಲ್ಲ. ವಂಡರ್ಫುಲ್. ಮುಂದುವರಿಸಿ ಫಸ್ಟ್ ಪ್ರಶ್ನೆ. ಖಂಡಿತವಾಗಿ ಪಿಲಾತನ ಬಳಿಯಲ್ಲಿ ಕರೆದುಕೊಂಡವಾಗ ಮೊದಲನೇದಾಗಿ ಗೆತ್ಸೆಮನೆ ತೋಟದಿಂದ ಅವನನ್ನು ಅನನೀಯಕ್ಕೆ ಕರ್ಕೊಂಡು ಹೋಗ್ತಾರೆ, ಆತನ ಕಾಯಫನ ಹತ್ರ ಕರ್ಕೊಂಡು ಹೋಗ್ತಾರೆ, ಯಾಜಕನ ಹತ್ರ. ಅನಂತರ ಪಿಲಾತನ ಹತ್ರ ಬರ್ತಾರೆ. ಪಿಲಾತನು ನ್ಯಾಯಸಮ್ಮತವಾಗಿ ಯೇಸು ಕ್ರಿಸ್ತನ ಬಿಡುಗಡೆ ಮಾಡ್ಬೋದಾಗಿತ್ತು, ಯೇಸು ಕ್ರಿಸ್ತನನ್ನ ಶಿಲ್ಬೆಗೂ ಹಾಕ್ಬೋದಾಗಿತ್ತು. ಆದರೆ ಅವನಲ್ಲಿ ಯಾವ ತಪ್ಪನ್ನು ಸಹ ಕಂಡುಹಿಡಿಯಲಿಲ್ಲ. ಅದಕ್ಕೋಸ್ಕರ ಅವನ ತಲೆಯ ಮೇಲೆ ಒಂದು ಕಿರೀಟವನ್ನ ಹಾಕಿ ಆ ಕಿರೀಟಕ್ಕೆ ಒಂದು ಮುದ್ರೆಯನ್ನು ಹಾಕ್ತಾನೆ. ಮುದ್ರೆ ಏನಪ್ಪಾ ಅಂದ್ರೆ INRI, ನೀವು ನೋಡಿರ್ಬೋದು ಎಲ್ಲಾ ಕಡೆ, ಜೀಸಸ್ ಆಫ್ ನಾಜರತ್, ದ ಕಿಂಗ್ ಆಫ್ ದ ಜ್ಯೂಸ್. ರೋಮನರು ಹೇಳ್ತಾರೆ, ದಯವಿಟ್ಟು ಅಳಿಸ್ಬಿಡಿ ಅದನ್ನ, ಈಗಾಗಲೇ ಅವನು ರಾಜ ಅಂತ ಹೇಳ್ಕೊಂಡಿದ್ದಾನೆ. ಇಲ್ಲ, ನಾನು ಒಂದ್ಸಲ ಹಾಕಿದ್ದೇನೆ, ಅದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಿಲಾತನು ಸಹ ಯೇಸು ಕ್ರಿಸ್ತನ ಬಗ್ಗೆ ಒಂದು ಸಾಕ್ಷಿಯನ್ನು ಕೊಟ್ಟನೆ ಎಂಬುದಾಗಿ ನಾವು ನೋಡ್ತೇವೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ತೋಮನ ಸಾಕ್ಷಿಯನ್ನ ಕೇಳೋಣ. ಪಾಸ್ಟರ್ ರಾಜದಾಸ್ ಹೇಳಿ. ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಆದ ಮೇಲೆ ತನ್ನ ಶಿಷ್ಯರಿಗೆ ಸದೃಶನಾದನಂತೆ. ಆತನು ಹೋಗಿ ಅವ್ರಿಗೆ ಸಂಧಿಸಿ, ನಾನು ಎದ್ದಿದ್ದೇನೆ ನೋಡಿ ಅಂತ ಹೇಳಿದಾಗ ಎಲ್ಲರೂ ಇದ್ರು, ಆದರೆ ತೋಮ ಇರಲಿಲ್ಲ ಅಂತ. 11 ಮಂದಿ ಶಿಷ್ಯರು ಎಲ್ಲ ಭಯಗ್ರಸ್ತರಾಗಿ ಯಹೂದ್ಯರ ಭಯಕ್ಕೆ ಹೋಗಿ ಎಲ್ಲ ಬಚ್ಚಿಟ್ಕೊಂಡಿದ್ರು. ಸ್ವಾಮಿ ಇದ್ದಕ್ಕಿದ್ದಾಗಲೇ ಅಲ್ಲಿ ಆಗಮಿಸ್ತಾನೆ. ಅವ್ರಿಗೆ ನಂಬಲಿಕ್ಕೆ ಆಗಲಿಲ್ಲ, ಇದೇನಪ್ಪ ಅದು ಭೂತನ ಅಂತೇಳಿ. ಸ್ವಾಮಿ ಹೇಳ್ತಾನೆ, ಭೂತಕ್ಕೇನಿಲ್ಲ, ಮಾಂಸ ಇಲ್ಲ, ಅದು ನನ್ನ ಮುಟ್ಟು ನೋಡ್ರಿ, ಕೈಗಳಿಗೆ ಗಾಯ ಮುಟ್ಟು ನೋಡ್ರಿ, ಪಕ್ಕೆ ಕೈ ಹಾಕಿ ನೋಡ್ರಿ, ನಾನು ಭೂತ ಅಲ್ಲ, ನಿಜವಾದಂಥ ವ್ಯಕ್ತಿ ಅಂಥೇಳಿ ತನ್ನನ್ನು ಪ್ರಸ್ತುತಪಡಿಸ್ಕೊಂಡಾಗ ಎಲ್ಲರೂ ನಂಬಿದ್ರು. ಸ್ವಾಮಿ ಅವ್ರ ಮುಂದೆ ಊಟನೂ ಸಹ ಮಾಡಿದ್ರು. ಇದೆಲ್ಲ ಆದಮೇಲೆ ಸ್ವಾಮಿ ಹೋದ್ಮೇಲೆ ತೋಮ ಬರ್ತಾನೆ. ತೋಮ ಬಂದಾಗ ವಾಕ್ಯ ಹೇಳುತ್ತೆ ನೋಡಿ, 20ನೇ ಅಧ್ಯಾಯ, ಯೋಹಾನ 20ನೇ ಅಧ್ಯಾಯ 19ರಿಂದ, ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದ. ಈ ಒಂದು ವಾಕ್ಯ ಸಾಕು ಅನೇಕ ಕ್ರೈಸ್ತರಿಗೆ, ಭಾನುವಾರ ಆರಾಧನೆ ಮಾಡೋರಿಗೆ. ಅದು ಆರಾಧನೆ ಮಾಡೋ ದಿನ ಅಲ್ಲ. ಅವರೆಲ್ಲರೂ ಏನಾಗಿದ್ರು, ಭಯದಿಂದ ಬಚ್ಚಿಟ್ಕೊಂಡಿದ್ರು ಹೊರತು ಅವರು ಆರಾಧನೆ ಮಾಡ್ತಿರ್ಲಿಲ್ಲ. ಅದರಿಂದ ವಾರದ ಮೊದಲನೇ ದಿನ ಆರಾಧನೆ ದಿನ ಅಂತ ಹೇಳೋದು ತಪ್ಪಾಗತ್ತೆ. ಆ ಸ್ವಾಮಿ ಅವ್ರಿಗೆ ಕಾಣಿಸ್ಕೊಂಡ. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ಹೊರನ್ನು ತಕ್ಕೊಳ್ಳಿರಿ ಎಂದು ಕೊಟ್ಟನು. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ 24ನೇ ವಚನ, ಒಬ್ಬನಾದ ದಿದ್ಯೋಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದ್ದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯವನದಲ್ಲಿ ನನ್ನ ಬೆರಳನ್ನಿಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಡೌಟಿಂಗ್ ಥಾಮಸ್ ಅಂತ ಹೇಳ್ತಾರೆ. ಅವನು ಅವ್ರು ಹೇಳಿದ ತಕ್ಷಣ ನಂಬಿದರೆ ಸಾರ್ಥಕ ಆಗ್ತಾಯಿತ್ತು. ಆದರೆ ಅವನು ಸಂದೇಹ ಪಟ್ಟ. ಇವತ್ತಿನಾದರೂ ನಾವು ದೇವ್ರ ವಾಕ್ಯವನ್ನು ಸಂದೇಹ ಪಟ್ಟರೆ ತೋಮನಾಗೆ ಸಂದೇಹ ಪಡಬೇಡ ಅಂತ ನಾವು ರೆಫರ್ ಮಾಡ್ತೀವಿ. ತೋಮ ಅವ್ರನ್ನ ಸಾಕ್ಷ್ಯ ನಂಬಲಿಲ್ಲ. ಆ ಪ್ರಯುಕ್ತವಾಗಿ ಸ್ವಾಮಿ ಮತ್ತೆ ಕಾಣಿಸ್ಕೊಂಡಾಗ ಅವನು ಸ್ವಾಮಿಯನ್ನು ನೋಡಿ ನಂಬ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನೋಡದೆ ನಂಬುವನು ಧನ್ಯನು. ಇವತ್ತು ನಾವು ಯಾರು ಯೇಸು ಸ್ವಾಮಿ ನೋಡಿಲ್ಲ, ಬಟ್ ವಿ ಬಿಲೀವ್ ಜೀಸಸ್ ಡೈಡ್ ಫಾರ್ ಅಸ್. ನಮ್ಮ ಪಾಪಕ್ಕಾಗಿ ಸತ್ತ, ನಮ್ಮ ಪಾಪಕ್ಕಾಗಿ ಸತ್ತು ಪುನರುತ್ಥಾನಾಗಿ ಎದ್ದ, ಮೃತ್ಯುಂಜಯನಾಗಿ ಎದ್ದ, ಆತನ ಸಜೀವುಳ ದೇವರಾಗಿದ್ದಾನೆ. ಆತನ ನಂಬಿದವರಿಗೆ ನಿತ್ಯ ಜೀವ ಸಿಗುತ್ತೆ ಎಂಬುದಾಗಿ ನಂಬಿದ್ದೇವೆ. ನಾವು ಭಾಗ್ಯವಂತರು. ಬಹುಶಃ ನಾವು ತೋಮನಾಗಿ ಸಂದೇಹ ಪಟ್ಟರೆ ನಾವು ರಕ್ಷಣೆಯನ್ನು ಕಳ್ಕೊಳ್ಬೋದು. ಅದರಿಂದ ನಾವು ತೋಮನಾಗೆ ಸಂದೇಹ ಪಡೆದೆ. ವಾಕ್ಯವನ್ನು ವಾಕ್ಯದಲ್ಲಿ ಬಲ ಇದೆ. ಈ ವಾಕ್ಯ ಸಜೀವುಳ ವಾಕ್ಯ, ದೇವರ ವಾಕ್ಯ. ಅದನ್ನು ನಂಬಿದವರಿಗೆ ನಿತ್ಯ ಜೀವ ಸಿಗುತ್ತೆ. ಈ ವಾಕ್ಯ ಹುಡುಕ್ರಿ, ಈ ವಾಕ್ಯದಲ್ಲಿ ಏನಿದೆ, ನಿತ್ಯ ಜೀವ ಇದೆ ಅಂತ ಸ್ವಾಮಿ ಹೇಳೋದನ್ನೇ. ಈ ವಾಕ್ಯವನ್ನು ನಂಬಿದವರಿಗೆ ನಿತ್ಯ ಜೀವ ಸಿಗುತ್ತೆ. ವಂಡರ್ಫುಲ್. ಮುಂದೆ ಹೋಗೋಣ. ಯೇಸು ಸ್ವಾಮಿಯ ಸಾಕ್ಷಿ ಗುರುವಾರದ ಪಾಠಕ್ಕೆ ಬಂದಿದ್ದೀವಿ. ಹೇಳಿ ಪಾಸ್ಟರ್ ಪ್ರಸನ್ನ. ಯೇಸು ಸ್ವಾಮಿಯ ಸಾಕ್ಷಿ ಅನ್ನೋದಕ್ಕಿಂತ ಇದುವರೆಗೂ ನಾವು ಅನೇಕ ಸಾಕ್ಷಿಗಳನ್ನು ನೋಡಿದೆವು. ಮರಿಯಳ ಸಾಕ್ಷಿ, ತೋಮನ ಸಾಕ್ಷಿ,
ನಿಕೋದೇಮನ ಸಾಕ್ಷಿ, ಸ್ನಾನಿಕನಾಗಿದ್ದ ಯೋಹಾನ ಸಾಕ್ಷಿ. ಈಗ ಬರ್ತಕ್ಕಂಥದ್ದು ಯೇಸು ಸ್ವಾಮಿ ಬಗ್ಗೆ ನಮ್ಮ ಸಾಕ್ಷಿ, ಅವರ್ ವಿಟ್ನೆಸ್ ಆಫ್ ಜೀಸಸ್. ನಾವು ಹೇಗೆ ಸಾಕ್ಷಿ ಕೊಡ್ತೇವೆ? ಇವ್ರನ್ನೆಲ್ಲ ನಾವು ಗಮನಿಸುವಾಗ ನಾವು ನೋಡ್ತೇವೆ, ಇವರೆಲ್ಲ ಇದ್ರು, ವೈಯಕ್ತಿಕವಾಗಿ ಯೇಸು ಸ್ವಾಮಿಯನ್ನು ನೋಡಿದ್ರು, ಅದ್ಭುತ ಕಾರ್ಯಗಳನ್ನು ಅನುಭವಿಸಿದ್ರು, ಮಾತಾಡಿದ್ರು. ಇವರೆಲ್ಲ ಸಾಕ್ಷಿ ಕೊಟ್ಟರೆ ಜನ ನಂಬಿಕೊಳ್ತಾರ ಸುಲಭವಾಗಿ. ಇವತ್ತು ಮೊದಲನೇ ಶತಮಾನದಲ್ಲಿ ಅನೇಕರು ಕ್ರೈಸ್ತರಾದ್ರು. ಕಾರಣ ಏನು ಅಂದ್ರೆ, ಸ್ವತಃ ಶಿಷ್ಯರು ಲೋಕದ ಎಲ್ಲಾ ಕಡೆ ಹೋಗಿ ನಾವು ಆತನ ಶಿಷ್ಯರು, ನಾವು ನೋಡಿದ್ದೇವೆ ಸ್ವಾಮಿಯನ್ನ ಎಂಬುದಾಗಿ ಹೇಳುವಾಗ ಜನ ನಂಬಿಕೊಂಡ್ರು. ಲಕ್ಷಾಂತರ ಜನ ಕ್ರೈಸ್ತರಾದ್ರು. ಆದ್ರೆ ಇವತ್ತು ನಾವು ಹೇಗೆ ಸಾಕ್ಷಿಗಳಾಗ್ಲಿಕ್ಕೆ ಸಾಧ್ಯ? ಯೋಹಾನ್ ಹೇಳ್ತಾನೆ, ಯೋಹಾನ 20ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ, ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಇದರ ಮೂಲಕವಾಗಿ ನಾವು ನಂಬಿಕೊಳ್ಳಬೇಕು. ಇವತ್ತು ನಮಗೆ ಇಷ್ಟು ಸಾಕ್ಷಿ ಎಲ್ಲಿಂದ ಸಿಕ್ಕಿದೆ? ದೇವರ ವಾಕ್ಯದಿಂದ. ಇದು ನಮ್ಮ ಸಾಕ್ಷಿ. ನಾವು ಸ್ವತಃ ಅಲ್ಲಿಲ್ಲದೆ ಇರಬಹುದು. 2000 ವರ್ಷಗಳ ಹಿಂದೆ ನಡೆದಂತ ಘಟನೆ ಕೇವಲ ನಾವು ನಂಬಿಕೊಳ್ತಾ ಇದ್ದೇವೆ. ಆ ಶಿಲುಬೆಯಲ್ಲಿ ನಾವು ಇರಲಿಲ್ಲ, ಯಾವುದೇ ವಿಷಯದಲ್ಲೂ ನಾವು ವೈಯಕ್ತಿಕವಾಗಿ ಇರಲಿಲ್ಲ. ಆದರೆ ನಮಗೆ ಬಲವಾದ ನಂಬಿಕೆ ಏನಪ್ಪಾ ಅಂದ್ರೆ, ನಾವು ದೇವರ ವಾಕ್ಯವನ್ನ ನಂಬದೆ. ತೋಮನ ಹಾಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ನೀನು ನನ್ನನ್ನು ನೋಡಿ ನಂಬುತ್ತಾ ಇದೀಯಾ, ಆದರೆ ನೋಡದೆ ನಂಬುವವನು ಎಷ್ಟೋ ಧನ್ಯನು. ಇವತ್ತು ನಾವೆಲ್ಲರೂ ಧನ್ಯರಾಗಿದ್ದೇವೆ. ಸತ್ಯವೇದದಲ್ಲಿ ಅನೇಕ ಘಟನೆಗಳನ್ನ ಸ್ವಾಮಿ ಮೊದಲೇ ಹೇಳಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡುವಾಗ, ಆ ಯೆರೂಸಲೇಮ್ ಪಟ್ಟಣವು ನಾಶವಾಗುತ್ತದೆ, ದೇವರ ಸುವಾರ್ತೆ ಸಾರಲ್ಪಡಬೇಕು, ಅಧರ್ಮ ಸ್ವರೂಪನು ಬೆಳಕಿಗೆ ಬರಬೇಕು, ಪಾಪವು ಹೆಚ್ಚಾಗ್ತದೆ, ಜ್ಞಾನವು ಹೆಚ್ಚಾಗ್ತದೆ. ಇವೆಲ್ಲವೂ ಆಗ್ತಾ ಇರುವಾಗ ಕ್ರಿಸ್ತನ ಬರೋಣ ಹತ್ತಿರವಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಇವತ್ತು ನಾವು ಸಾಕ್ಷಿಯನ್ನು ಯಾತಕ್ಕೆ ಕೊಡ್ತಾ ಇದ್ದೇವೆ? ಯಾಕೆಂದ್ರೆ ಯೇಸು ಕ್ರಿಸ್ತನು ಮತ್ತೊಮ್ಮೆ ಬರುತ್ತಾನೆ ಎಂಬತಕ್ಕಂಥ ಸಾಕ್ಷಿ. ನಾವು ನತಾನಿಯಲಿಂದಾಗಲಿ, ನಿಕೋದೇಮನಾಗಲಿ, ಸಮಾರ್ಯದವರನ್ನಾಗಲಿ, ಸ್ನಾನಿಕನಾದ ಯೋಹಾನರಾಗಲಿ, ಪರಿಸಯರದಾಗಲಿ, ಇವುಗಳಿಂದ ಕಲಿತುಕೊಳ್ಳೋದಕ್ಕಿಂತ ದೇವರ ವಾಕ್ಯವನ್ನ ಓದುವಾಗ ಹೆಚ್ಚು ನಂಬಿಕೆ ನಮ್ಮಲ್ಲಿ ಬರಬೇಕು. ರೋಮಾಪುರದವ್ರ 10ನೇ ಅಧ್ಯಾಯ 17ನೇ ವಚನ ಹೇಳುವಂಥದ್ದಾಗಿದೆ, ನಂಬಿಕೆ ಎಂಬತಕ್ಕಂಥದ್ದು ದೇವರ ವಾಕ್ಯವನ್ನು ಓದುವುದರಿಂದ ಹೆಚ್ಚಾಗ್ತದಂತೆ. ಸೊ ನಂಬಿಕೆ ಬೆಳಿಬೇಕಾದ್ರೆ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಬೇಕು. ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಸತ್ಯವಾಗಿವೆ, ಖಚಿತವಾಗಿವೆ ಎಂಬುದನ್ನು ನಂಬಿಕೊಳ್ಬೇಕಾದ್ರೆ ಹೆಚ್ಚು ಧ್ಯಾನ ಮಾಡಬೇಕು, ಸ್ವೀಕಾರ ಮಾಡಬೇಕು. ಆಗಲೇ ನಾವು ನಿಜವಾದ ಕ್ರೈಸ್ತರಾಗೋದು. ವಂಡರ್ಫುಲ್. ದೇವರು ನಮಗೆ ಆ ಒಂದು ಆಶೀರ್ವಾದವನ್ನು ಕೊಡಲಿ. ನೋಡದೆ ನಂಬತಕ್ಕಂಥವ್ರು ಧನ್ಯನು. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.